ಇನ್ನು ಕಾಂಗ್ರೆಸ್ ತೆಕ್ಕೆಗೆ ಗದಗ ಬೆಟಗೆರೆ ನಗರಸಭೆ ಹೋಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ದೊಡ್ಡ ಮಟ್ಟದ ಜಟಾಪಟಿ ಕೂಡ ಇತ್ತು. ಕಾಂಗ್ರೆಸ್ನ 16ನೇ ವಾರ್ಡ್ ಸದಸ್ಯ ಕೃಷ್ಣ ಪಾರಾಪುರ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 4ನೇ ವಾರ್ಡ್ ಸದಸ್ಯೆ ಶಕುಂತಲಾ ಅಕ್ಕಿ ಉಪಾಧ್ಯಕ್ಷಿಯಾಗಿ ಆಯ್ಕೆಯಾಗಿರುವಂಥದ್ದು. ಇನ್ನು 35 ಸಂಖ್ಯಾಬಲದ ನಗರಸಭೆಯಲ್ಲಿ ಬಿಜೆಪಿಗೆ 18 ಸದಸ್ಯರ ಬಲ ಇತ್ತು. ಇನ್ನು 3 ಸದಸ್ಯರನ್ನ ಅನರ್ಹಗೊಳಿಸಿದಂತಹ ಪ್ರಾದೇಶಿಕ ಆಯುಕ್ತರೇನಿದ್ದಾರೆ ಅವರ ಒಂದು ನಿರ್ಧಾರದಿಂದ ಇಲ್ಲಿ ಬಿಜೆಪಿಗೂ ಕೂಡ ಶಾಕ್ ಕಾದಿತ್ತು. ಮತದಾನ ಬಹಿಷ್ಕರಿಸಿ ಹೊರಬಂದಿದ್ರು ಸಂಸದ ಬೊಮ್ಮಾಯಿ ಅವರು ಕೂಡ. ಪ್ರಮುಖವಾಗಿ ಈ ಒಂದು ಜಿದ್ದಾಜಿದ್ದಿನ ಒಂದು ಪೈಪೋಟಿ ಏನು ನಡೀತಾ ಇತ್ತು ಅದರಲ್ಲಿ ನೋಡಿ ಅಂಕಿ ಸಂಖ್ಯೆಗಳನ್ನು ನಾವು ಗಮನಿಸಿದ್ರೆ ಬಿಜೆಪಿ 18 ಸದಸ್ಯರ ಬಲವನ್ನು ಹೊಂದಿದೆ. ಆದರೆ ಕಾಂಗ್ರೆಸ್ ತೆಕ್ಕಿಗೆ ಗದಗ ಬೆಟಗೆರೆ ನಗರಸಭೆ ಅಧ್ಯಕ್ಷಗಿರಿ ಒಲಿದಿರುವಂಥದ್ದು. ಇವತ್ತು ಸನ್ಮಾನ್ಯ ಕೃಷ್ಣ ಪರಾಪುರ್ ಅವರು ಹಾಗೂ ಶ್ರೀಮತಿ ಶಕುಂತಲಾ ಅಕ್ಕಿಯವರು ಪ್ರಚಂಡ ಬಹುಮತದಿಂದ 18 ಮತಗಳನ್ನು ಪಡೆದು ಇವತ್ತು ಆಯ್ಕೆಯಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಕೋರ್ತೀನಿ. ಗದಗ ಬೆಟಗೇರಿ ನಗರಸಭೆ ತನ್ನದೇ ಆಗಿರ್ತಕ್ಕಂಥ ಇತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.